ಇತ್ತೀಚೆಗೆ ಪೇಪರಲ್ಲಿ ಓದಿದೆ, 543 ಏನೋ ಇರುವಂತ ಪಾರ್ಲಿಮೆಂಟ್ ಅಲ್ಲಿ 221 ಸದಸ್ಯರ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ. ಇಲ್ಲೂ ಇದ್ದಾರೆ ಮಂತ್ರಿಗಳು, ಬೇಲಲ್ಲಿರುವವರು. ಎಂದು ಸಮಾಜ ಇಂಥವರನ್ನ ಬಹಿಷ್ಕರಿಸುವುದಿಲ್ವೋ ಅಲ್ವರೆಗೆ ಸಮಾಜದಲ್ಲಿ ಸುಧಾರಣೆ ಆಗಲ್ಲ. ಇದಕ್ಕೆ ಮೂಲ ಕಾರಣ ಏನು? ಒಂದು ರೋಗ, ದುರಾಸೆ ಅನ್ನೋ ಒಂದು ರೋಗ. ಈ ದುರಾಸೆಗೆ ಮದ್ದಿಲ್ಲ. ಎಷ್ಟು ಮಾಡಿದ್ರೂ ಸಾಲಲ್ಲ, ಇನ್ನೂ ಬೇಕು, ಮತ್ತೂ ಬೇಕು ಅನ್ನೋ ಒಂದು ಆಸೆ. ಈ ದುರಾಸೆಯನ್ನು ನಿಯಂತ್ರಿಸುವುದು ಹೇಗೆ? ಕೋರ್ಟಿನ ಕೇಸ್ಗಳಿಗೆ ಯಾವ ವ್ಯಕ್ತಿನೂ ಹೆದರಲ್ಲ. ಆ ಕೊನೆ ಹಂತದಿಂದ ತೀರ್ಪು ಬರಬೇಕಾದ್ರೆ 50-55 ವರ್ಷ ಬೇಕು. ಯಾರು ಹೆದರ್ತಾರೆ? ಒಂದೊಂದು ಕೋರ್ಟಲ್ಲಿ ಇವತ್ತು ಕೇಸ್ಗಳು ಮುಗಿಬೇಕಾದ್ರೆ 10-15 ವರ್ಷ ಕಮ್ಮಿಯಲ್ಲಿ ಬೇಕು. ಯಾರೂ ಶಿಕ್ಷೆಗೆ ಹೆದರಲ್ಲ. ನನ್ನ ಹತ್ರ ದಾಖಲೆಗಳಿವೆ. 40-45 ವರ್ಷದ ನಂತರ 3 ವರ್ಷ ಶಿಕ್ಷೆ ಆಗ್ತದೆ. ಅಥವಾ 40 ವರ್ಷ ಜೈಲಲ್ಲಿ ಇದ್ದವರನ್ನ ಮತ್ತೆ 45 ವರ್ಷ 50 ವರ್ಷದ ನಂತರ ಖುಲಾಸೆ ಮಾಡ್ತಾರೆ. ಅಂತಹ ಪದ್ಧತಿ ಸಂವಿಧಾನದ ಒಂದು ಸ್ತಂಭದಲ್ಲಿದೆ. ಇನ್ನೆರಡು ಸ್ತಂಭದ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಿಲ್ಲ, ನಿಮ್ಗೆಲ್ರಿಗೂ ಗೊತ್ತಿದ್ದಂತ ವಿಚಾರ. ವಿದ್ಯಾರ್ಥಿನಿಯರೇ, ಈ ಒಂದು ದುರಾಸೆಗೆ ಒಂದೇ ಒಂದು ಮದ್ದು, ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ, ತೃಪ್ತಿ ಅನ್ನುವ ಗುಣ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹಾಕ್ತದೆ. ತೃಪ್ತಿ ಇದ್ರೆ ಜೀವನದಲ್ಲಿ ಸಂತಸ ಇರ್ತದೆ, ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ. ಇತ್ತೀಚೆಗೆ ಟಿವಿಯಲ್ಲಿ ಒಂದು ನ್ಯೂಸ್ ಐಟಮ್ ಕಂಡೆ ನಾನು, ಒಂದು 3-4 ತಿಂಗಳ ಹಿಂದ್ಗಡೆ. ಒಬ್ಬ ಸಂಸದನ ಮನೆ ದಾಳಿ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು. ಅಲ್ಲಿ 252 ಕೋಟಿ ರೂಪಾಯಿ ನಗದು ಹಣ ಕಂತೆ 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 ಕಟ್ಟಿ ಕಬಾಟಲ್ಲಿ ಇಟ್ಟಿರ್ತಾರೆ. ಅದನ್ನ ಜಪ್ತಿ ಮಾಡ್ತಾರೆ. ಆ ಹಣ ಎಂದೂ ಅವನಿಗೆ ವಾಪಸ್ ಹೋಗಲ್ಲ. ಅವನಿಗೆ ಶಿಕ್ಷೆ ಆದರೂ ಕೂಡ ಆ ಹಣ, ಖುಲಾಸೆ ಆದರೂ ಕೂಡ ಆ ಹಣ ವಾಪಸ್ ಹೋಗಲ್ಲ. ಅಂತ ಹಣದಿಂದ ನಿದ್ದೆ ಬರಲ್ಲ. ಇದ್ದದ್ರಲ್ಲೇ ಸಂತಸ ಪಡೆಯುವಂತಹ ಒಂದು ಗುಣವನ್ನ ನೀವು ಅಳವಡಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ವಿದ್ಯಾರ್ಥಿನಿಯರೇ, ಹಿರಿಯರೇ, ಹಾಗಂದ್ರೆ ಒಂದು ಸಂದರ್ಭಕ್ಕೆ ನಿಮ್ಗೆ ಡಿಗ್ರಿ ಸಿಕ್ತು, ಕೆಲಸ ಸಿಕ್ತು, ಇನ್ನೇನ್ ಬೇಡ ಸನ್ಯಾಸಿ ಆಗ್ತೇನೆ ಅಂತ ಅಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಜಾಸ್ತಿ ಓದ್ಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಶ್ರೀಮಂತರಾಗಿ ದೊಡ್ಡ ಹುದ್ದೆಗೆ ಹೋಗಿ ಕೋಟ್ಯಾಂತರ ರೂಪಾಯಿ ಮಾಡಿ ತೆರಿಗೆ ಕಟ್ಟಿ ನಿಮಗೆ ಇಷ್ಟ ಬಂದಂಗೆ ಖರ್ಚು ಮಾಡಿ, ನಿಮ್ಮಲ್ಲಿ ದಾನ ಮಾಡುವ ಪ್ರವೃತ್ತಿ ಇದ್ರೆ ದಾನ ಮಾಡಿ. ಆವಾಗ ಜೀವನ ಸಾರ್ಥಕ ಆಗ್ತದೆ. ಇಲ್ಲದೆ ಇದ್ರೆ ಖಂಡಿತವಾಗಿಯೂ ಈ ಜೀವನ ಎಂದೂ ನಿಮಗೆ ಸಂತಸ ತರಲ್ಲ. ನಾನು 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಕಾಂಗ್ರೆಸ್ನವರು, ಜೆಡಿಎಸ್ನವರು, ಬಿಜೆಪಿಯವರು. ಅದರಲ್ಲಿ ನನ್ನನ್ನು ಲೋಕಾಯುಕ್ತನಾಗಿ ಬರಮಾಡಿಕೊಂಡಂತಹ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ನನಗೆ ಎಷ್ಟು ಕೊಡ್ತಾ ಇದ್ರು ನನ್ನ ಹೆಸರು ಹಾಕಬೇಡಿ ಅಂತ. ನನಗೆ ಒಳ್ಳೆ ನಿದ್ದೆ ಬರ್ತದೆ. ಆ ತೃಪ್ತಿ ಅನ್ನುವ ಗುಣ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನ ಮಕ್ಕಳಲ್ಲಿ ಅಳವಡಿಸುವವರು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಇವತ್ತು ಬಹಳಷ್ಟು ಪೋಷಕರು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡುವವರು. ಕೆಲಸ ಅಂದ್ರೇನು ಒಂದು ರೋಗ.
ಅಲ್ಲಿ ದೊಡ್ಡ ಹುದ್ದೆಗೆ ಹೋಗಬೇಕು, ಪ್ರಮೋಷನ್ ಸಿಗಬೇಕು, ಅದಕ್ಕೆ ನಾನು ಅರ್ಹನು ಅಂತ ತೋರಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆಫೀಸ್ನಲ್ಲೋ ಮನೆಗೆ ತರ್ತಾರೆ, ಮನೆಯಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಕೂತ್ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಹೋಗದಂತಹ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ, ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ. ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ. ಎಂಥ ಒಂದು ಸಾಮಾಜಿಕ ಪರಿಸ್ಥಿತಿ ಬಂದಿದೆ ಇವತ್ತು. ಒಂದು ಮಗುವಿಗೆ ಐಫೋನ್ ಕೊಡದೇ ಇದ್ರೆ, ಮಿಕ್ಕಿದ ಮಕ್ಕಳ ಕೈಯಲ್ಲಿ ಐಫೋನ್ ಇದ್ರೆ ಆ ಮಗು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಕೂಡ ಬಂದಿದೆ. ನನಗೆ ಯಾಕೆ ಐಫೋನ್ ಇಲ್ಲ ಅಂತ. ಆ ಐಫೋನ್ನ ಹಿನ್ನೆಲೆ ಏನು? ಅದೇ ರೀತಿ ಶಾಲೆಗೆ ಹೋದ್ರೆ ನೀತಿ ಪಾಠ ಇಲ್ಲ. ಇವತ್ತು ನೀತಿ ಪಾಠ ಯಾರಿಗೆ ಬೇಕು? ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ 10 ಪಟ್ಟು ಉತ್ತಮವಾದದ್ದು. ಕೋಟ್ಯಾಂತರ ರೂಪಾಯಿ ಮಾಡಕ್ಕೆ ದಾರಿ ತೋರಿಸ್ಕೊಡ್ತಾರೆ. ಆಟಮ್ ಬಾಂಬ್ ಹೆಂಗೆ ಮಾಡ್ಬೇಕಂತ ದಾರಿ ತೋರಿಸ್ಕೊಡ್ತಾರೆ. ಆದ್ರೆ ಹೆಂಗೆ ಬಳಸ್ಬೇಕಂತ ತೋರಿಸಲ್ಲ. ಹಣ ಹೆಂಗೆ ಮಾಡ್ಬೇಕನ್ನೋ ಬಗ್ಗೆ ಯಾವ ಸಬ್ಜೆಕ್ಟು ಇಲ್ಲ. ಇವತ್ತು ಮೌಲ್ಯದ ಬಗ್ಗೆ ಯಾರಿಗೂ ಕಿಂಚಿತವಾದ ಯೋಚನೆ ಇಲ್ಲ. ಇವತ್ತು ಆ ಸಾಮಾಜಿಕ ಸಮಸ್ಯೆಗೆ ಪರಿಹಾರ ಇರ್ತಾ ಇದ್ರೆ ನಮ್ಮ ದೇಶ ಏನಾಗ್ತಾ ಇತ್ತು? ಆರ್ಥಿಕವಾಗಿ ನಮ್ಮ ದೇಶ ಇವತ್ತು 4ನೇ ಸ್ಥಾನದಲ್ಲಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆದರೆ ನಮ್ಮಲ್ಲಿರುವಂತಹ ದುರಾಸೆ ಇದಕ್ಕಿಂತ ಕಮ್ಮಿ ಆಗಿದ್ರೆ, ಸೋರ್ಕೊಂಡು ಹೋಗುವಂತಹ ಹಣ ಕಮ್ಮಿ ಮಟ್ಟದಲ್ಲಿದ್ರೆ ಯಾವ ಮಟ್ಟಕ್ಕೆ ನಮ್ಮ ದೇಶ ಹೋಗ್ತಾ ಇತ್ತು? ಸ್ವಲ್ಪ ಯೋಚನೆ ಮಾಡಿ. ಅಭಿವೃದ್ಧಿ ಆಗಿದೆ ನಮ್ಮ ದೇಶದಲ್ಲಿ, ಆದರೆ ಇದಕ್ಕಿಂತ ಜಾಸ್ತಿ ಆಗಬೇಕಾಗಿತ್ತು. ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ. ಒಂದು ತೃಪ್ತಿ, ಮತ್ತೊಂದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ಮಾನವ ಅನ್ನುವ ಗುಂಪೇ ಸೈನ್ಸ್ ಅಲ್ಲಿ ಇಲ್ಲ. ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ಮಾನವೀಯತೆ ಇದ್ರೆ ನಾವು ಮಾನವರಾಗ್ತೇವೆ, ಇಲ್ಲದೆ ಇದ್ರೆ ಇಲ್ಲ. ನಮ್ಮ ಹಿರಿಯರು ಕವಿಗಳು ಕರ್ನಾಟಕದಲ್ಲಿ ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಎಂಥ ಮಾತು! ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ಮಕ್ಕಳಿಗೆ ನನ್ನದೇ ಆದ ಒಂದು ಸಂದೇಶವನ್ನು ಕೊಡ್ತಾ ಇರ್ತೇನೆ. ನಾನು ನಿನ್ನೆವರೆಗೆ 1855 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳಿಗೆ ಇದೇ ಮಾತು ಹೇಳ್ತಾ ಇರ್ತೇನೆ, ಈ 2 ಮೌಲ್ಯಗಳನ್ನು ಅಳವಡಿಸಿ ಅಂತ ನನ್ನ ಸಂದೇಶವನ್ನು ಕೊಡ್ತಾ ಇರ್ತೇನೆ. ಅಲ್ಲಿ ನನ್ನ ಸಂದೇಶ ಏನೆಂದ್ರೆ, ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ಬಂಧುಗಳೇ.